ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೇವಲ ಒಂದು ಕ್ರಿಕೆಟ್ ತಂಡ ಅಲ್ಲ, ಅದು ಕನ್ನಡಿಗರಿಗೆ ಒಂದು ಅಮೂಲ್ಯವಾದ ಭಾವನೆ ಅಂತಾನೆ ಹೇಳ್ಬಹುದು. ಆರ್ಸಿಬಿ IPL ಕಪ್ ಗೆಲ್ಲಬೇಕು ಅನ್ನೋ ಕನಸು ಇವತ್ತು ನೆನ್ನೆಯದಲ್ಲ, ಕೊನೆಗೂ ಆ ದಿನ ಬಂದೇ ಬಿಡ್ತು. ಹಾಗೂ 18 ವರ್ಷದ ನಂತರ ಆರ್ಸಿಬಿ ಕಪ್ ಗೆಲ್ತು. ಆದ್ರೆ ಆ ಖುಷಿ ಕೇವಲ 18 ಗಂಟೆಗಳ ಕಾಲ ಕೂಡ ಉಳಿಯಲಿಲ್ಲ. ಅಹಮದಾಬಾದ್ನಲ್ಲಿ ಆಟ ಮುಗಿಸಿದಂತ ಆರ್ಸಿಬಿ ತಂಡ ಬುಧವಾರ ಬೆಂಗಳೂರಿಗೆ ಆಗಮಿಸಿತ್ತು. ಆರ್ಸಿಬಿ ತಂಡವನ್ನ ಸರ್ಕಾರದ ಕಡೆಯಿಂದ ಗೌರವಿಸಬೇಕು ಅಂತ ಹೇಳಿ ವಿಧಾನಸೌಧ ಹಾಗೂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಕಲ ತಯಾರಿಗಳನ್ನ ಮಾಡಿಕೊಂಡಿದ್ರು. ಆದರೆ ಕ್ಷಣ ಮಾತ್ರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಅಭಿಮಾನಿಗಳ ಜನ ಸಾಗರವೇ ಹರಿದು ಬಂತು. ಎಷ್ಟರ ಮಟ್ಟಿಗೆ ಜನ ಸಾಗರ ಹರಿದು ಬಂತು ಅಂದ್ರೆ ಸಂಭ್ರಮದ ವೇಳೆ ಸೂತಕ ಉಂಟು ಮಾಡಿದೆ. ಹೌದು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಬರೋಬ್ಬರಿ 18 ವರ್ಷಗಳ ಬಳಿಕ ತಮ್ಮ ಚೊಚ್ಚಲ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದೆ. ಸಹಜವಾಗಿ ಇದು ಸಂಭ್ರಮ ಮುಗಿಲು ಮುಟ್ಟೋದಕ್ಕೆ ಕಾರಣವಾಗಿದೆ. ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ದಾವತ್ತ ಬಹುತೇಕ ಅಭಿಮಾನಿಗಳಿಗೆ. ಆದರೆ ಈ ಸಂಭ್ರಮಾಚರಣೆ 18 ಗಂಟೆ ಕೂಡ ಉಳಿಯಲಿಲ್ಲ. ಮಂಗಳವಾರ ತಡರಾತ್ರಿ ಪಂದ್ಯ ಮುಗಿಯುತ್ತೆ. ನಿನ್ನೆ ಬೆಂಗಳೂರಿನಲ್ಲಿ ಸಂಭ್ರಮಾಚರಣೆಗೆ ನಿರ್ಧರಿಸಲಾಗಿತ್ತು. ಒಮ್ಮೆ ರೋಡ್ ಶೋ, ಮಗದೊಮ್ಮೆ ವಿಕ್ಟರಿ ಯಾತ್ರೆ, ಇನ್ನೊಮ್ಮೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ಸಂಭ್ರಮ, ಮತ್ತೊಮ್ಮೆ ವಿಧಾನಸೌಧದಲ್ಲಿಯೇ ಸನ್ಮಾನ ಮಾಡ್ತೀವಿ ಅನ್ನೋ ಸರ್ಕಾರದ ತೀರ್ಮಾನ. ಒಬ್ಬ ಸಚಿವ ಯಾರು ಬರಬೇಡಿ ಅಂದ್ರೆ ಇನ್ನೊಬ್ಬ ಸಚಿವರು ಎಲ್ಲರಿಗೂ ಮುಕ್ತ ಆಹ್ವಾನ. ಇದರಿಂದ ಆಗಿದ್ದೇನು? ಬರೋಬ್ಬರಿ 11 ಮಂದಿ ಆರ್ಸಿಬಿ ಅಭಿಮಾನಿಗಳು ಕಾಲ್ತುಳಿತದಿಂದ ಸಾವನ್ನಪ್ಪೋ ಹಾಗೆ ಆಗಿದೆ. ಹಲವರು ಗಂಭೀರವಾಗಿ ಗಾಯಗೊಳ್ಳುವಂತಾಗಿದೆ. ಆರ್ಸಿಬಿ ಫೈನಲ್ ಬರ್ತಿದ್ದಂತೆ ಸರ್ಕಾರ ಮತ್ತು ಸಂಬಂಧಪಟ್ಟವರು ಅಲರ್ಟ್ ಆಗಬೇಕಿತ್ತು. ಒಂದು ವೇಳೆ ನಾವು ಗೆದ್ರೆ ಸಂಭ್ರಮಾಚರಣೆ ಸೇರಿದಂತೆ ಯಾವ ರಸ್ತೆಯಲ್ಲಿ ಬರಬೇಕು, ವಿಜಯೋತ್ಸವ ಮಾಡಬೇಕಾ ಬೇಡವಾ, ಮಾಡೋದಾದ್ರೆ ಹೇಗೆ ಮಾಡಬೇಕು, ಭದ್ರತೆ ಹೇಗಿರಬೇಕು, ಪೊಲೀಸ್ ಇಲಾಖೆ ಹೇಳೋದೇನು, ಹೀಗೆ ಎಲ್ಲಾ ವಿಚಾರಗಳ ಸಿದ್ಧತೆ ಆಗಬೇಕಿತ್ತು. ಕಡೆ ಪಕ್ಷ ಮಂಗಳವಾರ ರಾತ್ರಿಯೇ ಗೃಹ ಸಚಿವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ ಆಗಬೇಕಿತ್ತು. ಕೇವಲ ಪೊಲೀಸ್ ಆಯುಕ್ತರು ಮಾತ್ರವಲ್ಲ, ಆರ್ಸಿಬಿ ಪ್ರತಿನಿಧಿ, ಚಿನ್ನಸ್ವಾಮಿ ಕ್ರೀಡಾಂಗಣದ ಉನ್ನತ ಅಧಿಕಾರಿ, BCCI ಈ ಎಲ್ಲರ ಸಭೆ ಕೂಡ ಆಗಿ ಪೊಲೀಸ್ ಕ್ಲಿಯರೆನ್ಸ್ ಪಡ್ಕೊಳ್ಬೇಕಿತ್ತು. ಇವೆಲ್ಲ ಚರ್ಚೆ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ನಿನ್ನೆಯ ವ್ಯವಸ್ಥೆ ನೋಡಿದ್ರೆ ನಂಬಿಕೆ ಅಂತೂ ಬರಲ್ಲ. ಆದ್ರೆ ಅಲ್ಲಿ ಆಗಿದ್ದೇನು ಅಂತ ನೋಡೋದಾದ್ರೆ, ಸರ್ಕಾರ ತರಾತುರಿಯಲ್ಲಿ ಕ್ರೆಡಿಟ್ ಗೀಳಿಗೆ ಬಿದ್ದು ತರಾತುರಿಯಲ್ಲಿ ಅಭಿನಂದನಾ ಸಮಾವೇಶ ಆಯೋಜನೆ ಮಾಡಿತಾ ಎಂಬ ಪ್ರಶ್ನೆ ಸಾರ್ವಜನಿಕರ ವಲಯದಲ್ಲಿ ವ್ಯಕ್ತವಾಗ್ತಾ ಇದೆ. ಸರ್ಕಾರ ದಿಢೀರನೆ ನಿರ್ಧಾರ ತೆಗೆದುಕೊಂಡು ವಿಧಾನಸೌಧದ ಮುಂಭಾಗದಲ್ಲಿ ಆಟಗಾರರಿಗೆ ಅಭಿನಂದನಾ ಸಮಾವೇಶ ಆಯೋಜನೆ ಮಾಡಿ ಸಾರ್ವಜನಿಕರಿಗೆ ಮುಕ್ತ ಆಹ್ವಾನ ನೀಡಿತು ಯಾಕೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಕೊನೆ ಪಕ್ಷ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದ ನಿರ್ವಹಣೆನಾದ್ರೂ ಸರಿಯಾಗಿ ಮಾಡಲಾಯ್ತಾ? ಕಂಡವರು ವೇದಿಕೆ ಮೇಲೆ ಹತ್ತಿ ಬಂದು ಆಟಗಾರರ ಜೊತೆ ಸೆಲ್ಫಿಗೆ ಮುಗಿಬಿದ್ದಿದ್ದು ಕೂಡ ಕಂಡು ಬಂದಿತು. ವಿರಾಟ್ ಕೊಹ್ಲಿಯಂತಹ ಸ್ಟಾರ್ ಆಟಗಾರ ಇರುವ ವೇದಿಕೆಯನ್ನ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಎಂಬ ಸಾಮಾನ್ಯ ಜ್ಞಾನ ಸರ್ಕಾರಕ್ಕೆ ಇರಲಿಲ್ಲವೇ ಎಂಬ ಪ್ರಶ್ನೆ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ. ವಿಧಾನಸೌಧದ ಮೆಟ್ಟಿಲುಗಳಲ್ಲಿರುವ ಪ್ರಾಂಗಣಕ್ಕೆ ಎಲ್ಲೆಲ್ಲಿಂದಲೋ ಓಡಿ ಬಂದ ಜನರು ವಾಸ್ತುಶಿಲ್ಪಗಳ ಮೇಲೆಲ್ಲ ಕಾಲಿಟ್ಟು ಕೊಹ್ಲಿ ಮತ್ತವರ ತಂಡವನ್ನ ನೋಡಲು ಮುಗಿಬಿದ್ದಿದ್ದಾರೆ. ತರಾತುರಿಯಲ್ಲಿ ಕಾರ್ಯಕ್ರಮ ಆಗಿದ್ದರಿಂದ ಪೊಲೀಸರು ಕೂಡ ಜನರನ್ನ ನಿಯಂತ್ರಿಸುವಲ್ಲಿ ವಿಫಲರಾಗಿದ್ದಾರೆ. ಮುಂದಾಲೋಚನೆ, ಮುಂಜಾಗರೂಕತೆ ವಹಿಸದೆ ಕಾರ್ಯಕ್ರಮ ನಡೆಸಿದ ಕಾರಣ ಇಷ್ಟೆಲ್ಲ ಅವಘಡ ನಡೆದಿವೆ ಎಂಬುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ. ವಿಧಾನಸೌಧದಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮದ ಬಳಿಕ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ KSCI ಆಯೋಜಿಸಿದ್ದ ಅಭಿನಂದನಾ ಸಮಾವೇಶಕ್ಕೆ DCM DK ಶಿವಕುಮಾರ್ ಆಗಮಿಸಿದ್ದಾರೆ. ಒಂದೆಡೆ 11 ಜನ ಆರ್ಸಿಬಿ ಅಭಿಮಾನಿಗಳು ಜೀವ ಕಳೆದುಕೊಂಡಿದ್ರೆ, ಇನ್ನೊಂದೆಡೆ ಅಭಿನಂದನಾ ಸಮಾರಂಭದ ಅಗತ್ಯತೆ ಇತ್ತ ಎಂಬ ಪ್ರಶ್ನೆಗಳು ಕೂಡ ಉಂಟಾಗಿವೆ. ಅದರಲ್ಲೂ ಈ ಕಾರ್ಯಕ್ರಮಕ್ಕೆ ಸರ್ಕಾರದ ಭಾಗವಾಗಿ DCM DK ಶಿವಕುಮಾರ್ ಕೂಡ ಭಾಗಿಯಾಗಿರುವುದು ಸಹಜವಾಗಿ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನೊಂದೆಡೆ CM ಸಿದ್ದರಾಮಯ್ಯ ಅವರು ಭೌರಿಂಗ್ ಹಾಗೂ ವೈದೇಹಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ಈ ನಡುವೆ ಉಳಿದಿರೋದು ಒಂದೇ ಪ್ರಶ್ನೆ, ಈ ಎಲ್ಲಾ ಘಟನೆಗಳಿಗೆ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಸಚಿವರ ಹೆಗ್ಗಳಿಕೆಯ ಹಮ್ಮು ಬಿಮ್ಮುವಿಕೆಯೇ ಕಾರಣವಾಯ್ತಾ? ಹಾಗಾದ್ರೆ ಈ ತಪ್ಪಿಗೆ ಶಿಕ್ಷೆ ಯಾರಿಗೆ? ಒಂದು ವೇಳೆ ಸರ್ಕಾರ ಪರಿಹಾರ ಕೊಟ್ಟರು ಅದರಿಂದ ಹೋದ ಜೀವಗಳು ಮರಳಿ ಬರ್ತಾವ? ಇಂತಹ ಸಂಭ್ರಮ ಸೂತಕವಾಗಿ ಬದಲಾದ ಈ ಪಾಪದ ಕಲೆ ಎಷ್ಟು ಅಲ್ಲಗೆಳೆದ್ರೂ ಕೂಡ ಸರ್ಕಾರದ ಕೈಗೆ ಒಂಚೂರಾದ್ರೂ ಅಂಟಿಯೇ ಅಡ್ಡತ್ತೆ. ನೊಂದವರ ನಿಟ್ಟುಸಿರು ಆಳುವವರಿಗೆ ಶಾಪವಾದ್ರೂ ಅಚ್ಚರಿ ಇಲ್ಲ ಅನ್ನೋದಂತೂ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ.